ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲೆಕ್ಷನ್ ಅಖಾಡದಲ್ಲಿ ಈಗ ರಾಜ್ಯ ಬಿಜೆಪಿಯ ಅಚ್ಚರಿ ಬೆಳವಣಿಗೆ. ಬಿಜೆಪಿ ಅಭ್ಯರ್ಥಿ ಪರ ರೆಬಲ್ ನಾಯಕರು ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಆದ್ರೆ ಮುಂದಿನ ಸಿಎಂ ಆಕಾಂಕ್ಷಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ರೆಬಲ್ ನಾಯಕರು ಮತಭೇಟೆಗಿಳಿದಿದ್ದಾರೆ. ಇದು ಈಗ ಬಿಜೆಪಿಯಲ್ಲಿ ಭಾರಿ ಅಚ್ಚರಿಯ ಬೆಳವಣಿಗೆ. ಮೈತ್ರಿ ನಾಯಕರು ಪ್ರಚಾರ ಮಾಡೋದ್ರಲ್ಲಿ ತಪ್ಪೇನಿದೆ, ಆಶ್ಚರ್ಯ ಏನಿದೆ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಇಲ್ಲಿ ವಿಚಾರ ಬೇರೆನೇ ಇದೆ, ಲೆಕ್ಕಾಚಾರ ಬೇರೆನೇ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಕಾಣಿಸಿಕೊಂಡಂತ ರಮೇಶ್ ಜಾರಕಿಹೊಳಿ ಹಾಗೂ ಬಿಪಿ ಹರೀಶ್ ಇವರಿಬ್ಬರು ಕೂಡ ಯತ್ನಾಳ್ ಅವರ ಬಣದಲ್ಲಿ ಗುರುತಿಸಿಕೊಂಡವರು, ರೆಬಲ್ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೊತೆ ಮುನಿಸಿದೆ ಇವರಿಗೆ. ಮೈತ್ರಿ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಪ್ರಚಾರವನ್ನ ಮಾಡ್ತಿದ್ದಾರೆ. ರಾಜ್ಯಾಧ್ಯಕ್ಷರ ವಿರುದ್ಧ ಅಸಮಾಧಾನ ಇದ್ರೂ ಕೂಡ ಪಕ್ಷ ನಿಷ್ಠೆಯನ್ನ ಪ್ರದರ್ಶನ ಮಾಡುವಂತ ಮೆಸೇಜ್ ಅನ್ನ ಹೈಕಮಾಂಡ್ಗೆ ಕಳುಹಿಸುವಂತ ಪ್ರಯತ್ನ. ನಾವು ಪಕ್ಷದ ಪರ ಇದ್ದೇವೆ, ಪಕ್ಷದ ಜೊತೆಗಿದ್ದೇವೆ ಅನ್ನುವಂತ ಮೆಸೇಜ್ ಕಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಪಕ್ಷದ ಮೈತ್ರಿ ಪಕ್ಷದ ಎಚ್.ಡಿ. ಕುಮಾರಸ್ವಾಮಿ ಅವರೇನಿದ್ದಾರೆ, ಜೆಡಿಎಸ್ ನಾಯಕ ಜೊತೆಗೆ ಕೇಂದ್ರ ಸಚಿವ ಮಾಜಿ ಸಿಎಂ, ಅವರು ಮತ್ತೆ ಸಿಎಂ ಆಗಬೇಕು ಅನ್ನುವಂತ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. ಅವ್ರ ಜೊತೆಗೆ ಸೇರ್ಕೊಂಡಿರೋದ್ರಿಂದ ಇಲ್ಲಿ ಸಾಕಷ್ಟು ಕುತೂಹಲ ಇದೆ. ಹಾಗಾದ್ರೆ ಈ ನಾಯಕರು ಮುಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಬೇಕು ಅಂತ ಏನ್ ಕನಸು ಕಂಡಿದ್ದಾರಲ್ಲ, ಆ ಕನಸಿಗೆ ಇವರದ್ದು ಬೆಂಬಲ ಇದೆಯಾ? ಹಾಗಾದ್ರೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅನ್ನುವಂಥ ಸಂದೇಶ ರವಾನೆ ಮಾಡುವಂತ ಕೆಲಸವನ್ನ ಬಿಪಿ ಹರೀಶ್ ಇರ್ಬೋದು, ಅದೇ ರೀತಿಯಾಗಿ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಇವ್ರು ಮಾಡ್ತಿದ್ದಾರಂತ. ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಅರವಿಂದ್ ಲಿಂಬಾವಳಿ ಮತ್ತೆ ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಯತ್ನಾಳ್ ಅವರ ಟೀಮ್ನಲ್ಲಿ ಕಾಣಿಸ್ಕೊಂಡಂತ ನಾಯಕರು. ಆಗಾಗ ಪದೇ ಪದೇ ಗುಪ್ತ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು. ತದನಂತರ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ನಂತರ ಎಲ್ಲರೂ ಯತ್ನಾಳ್ ಅವರಿಂದ ಅಂತರ ಕಾಪಾಡ್ಕೊಂಡಿದ್ದಾರೆ. ಯತ್ನಾಳ್ ಈಗ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತ ಶಾಸಕ. ಆದ್ರೀಗ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಕಾಣಿಸ್ಕೊಂಡಿದ್ದೆ ಅಚ್ಚರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ರೆಬಲ್ಸ್ ನಾಯಕರು ಕಾಣಿಸ್ಕೊಂಡು ಪ್ರಚಾರ ಮಾಡ್ತಾ ಇರುವಂತದ್ದು ಯಾವ ಸಂದೇಶ ಕೊಡೋದಕ್ಕಾಗಿ? ನಾವು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಇದ್ದೀವಿ ಅಂತ ಅಂದ್ರೆ ಮೈತ್ರಿ ಕಾಪಾಡ್ಕೊಳ್ತಿದ್ದೀವಿ ಅಂತ, ಬಟ್ ರಾಜ್ಯಾಧ್ಯಕ್ಷರ ವಿರುದ್ಧ ನಮ್ಮ ಅಸಮಾಧಾನ ಹಾಗೆ ಕಂಟಿನ್ಯೂ ಇದೆ ಅಂತನಾ? ಯಾವ ರೀತಿ ಮೆಸೇಜ್ ಕೊಡುವಂತ ಪ್ರಯತ್ನ ಇದು ಅಂತ? ಎಸ್ ಸೌಖ್ಯ, ರಾಜ್ಯದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಯಾವ ರೀತಿ ಅಸಮಾಧಾನ, ರೆಬೆಲ್ಸ್ ಮತ್ತು ವಿಜೇಂದ್ರ ಅವರ ನಡುವೆ ನಡೀತಿರುವಂತಹ ಫೈಟ್ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಚಾರವನ್ನ ಉಪಚುನಾವಣೆಯಲ್ಲಿ ನಡೆಸ್ತಾ ಇದ್ದಾರೆ. ಇತ್ತ ಬಿಜೆಪಿಯ ರೆಬೆಲ್ಸ್ ನಾಯಕರಾಗಿರುವಂತಹ ಬಿಪಿ ಹರೀಶ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಗುರುತಿಸಿಕೊಂಡಿರುವಂತದ್ದು ರಾಜಕೀಯವಾಗಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಸದ್ಯ ಮೈತ್ರಿ ಮೂಲಕ ಚುನಾವಣೆ ಎದುರಿಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮುಂದಾಗ್ತದೆ. 2028ರ ಚುನಾವಣೆ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯಾರು ಸಿಎಂ ಆಗಬೇಕು ಅನ್ನುವಂತ ಲೆಕ್ಕಾಚಾರಗಳಿರುವಂತದ್ದು. ಹೀಗಾಗಿ ಮುಂದಿನ ಸಿಎಂ ಅನ್ನುವಂತ ಕೂಗನ್ನ ಎಚ್.ಡಿ. ಕುಮಾರಸ್ವಾಮಿ ಪರವಾಗಿ ಸಾಕಷ್ಟು ಜೆಡಿಎಸ್ ನಾಯಕರು ಹಾಕ್ತಿರುವಂತದ್ದು. ಜೊತೆಗೆ ಬಿಜೆಪಿಯ ರೆಬೆಲ್ಸ್ ನಾಯಕರು ವಿಜೇಂದ್ರ ವಿರುದ್ಧ ಏನು ಅಸಮಾಧಾನ ಹೊಂದಿದ್ದಾರೆ, ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಅಸಮಾಧಾನ ಹೊಂದಿದ್ದಾರೆ. ಇತ್ತ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ನೀಡುವ ಮೂಲಕ ಮುಂದಿನ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗ್ತಾರ ಅನ್ನುವಂಥದ್ದು ಬಹಳಷ್ಟು ಲೆಕ್ಕಾಚಾರ ನಡೀತಿದೆ. ಹೀಗಾಗಿ ಮೈತ್ರಿ ನಾಯಕರಾಗಿ ಯಾರು ಗುರುತಿಸ್ಕೊಳ್ತಾರೆ, ಯಾರು ಮುಂದಿನ ಸಿಎಂ ಆಯ್ಕೆ ಆಗ್ಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಮಾಡುವಂತದ್ದು. ಆದ್ರೆ ಸದ್ಯ ದಾವಣಗೆರೆ ಉಪಚುನಾವಣೆಯ ಪ್ರಚಾರದಲ್ಲಿ ತೊಡಗಿಕೊಂಡಂತ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಮೇಶ್ ಜಾರಕಿಹೊಳಿ ಮತ್ತು ಬಿಪಿ ಹರೀಶ್ ಸೇರಿದಂತೆ ಹಲವಾರು ರೆಬೆಲ್ ನಾಯಕರು ಬೆಂಬಲವನ್ನ ಕೊಟ್ಟಿರುವಂತದ್ದು. ಈ ಒಂದು ಬೆಂಬಲ ಮುಂದಿನ ಸಿಎಂ ಆಗೋದಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಡುತ್ತಾ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಫಲವನ್ನ ತಂದು ಕೊಡುತ್ತಾ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ರು. ಜೊತೆಗೆ ಇತ್ತ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್ ಅವರು ಕೂಡ ಬಿಜೆಪಿ ಪರ ಪ್ರಚಾರವನ್ನು ಮಾಡ್ತಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ವಿಜೇಂದ್ರ ಅವರನ್ನ ಒಂದು ಕಡೆ ಮೂಲಗುಂಪು ಮಾಡ್ಬೇಕು ಅನ್ನುವಂಥದ್ದು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂತ ಕೂಗಿಗೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಒಂದಿಷ್ಟು 7-8 ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ದೆಹಲಿಯಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಇದೀಗ ಈ ಒಂದು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಚುನಾವಣಾ ಅಖಾಡದಲ್ಲಿ ಭೇಟಿಯಾಗಿ ಬೆಂಬಲ ಕೊಡುವ ಮೂಲಕ
ವಿಜೇಂದ್ರ ಅವರ ವಿರುದ್ಧ ಅಸಮಾಧಾನವನ್ನ ಮತ್ತೆ ಮುಂದುವರಿಸಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮತ್ತು 2028ರ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೂಲಕ ಅಧಿಕಾರಕ್ಕೆ ಬರುವಂತದ್ದಾದ್ರೆ ಸಿಎಂ ಯಾರಾಗ್ತಾರೆ ಅನ್ನುವಂಥದ್ದಕ್ಕೆ ಬೆಂಬಲ ಕೊಡೋದಕ್ಕೂ ಕೂಡ ರೆಬೆಲ್ಸ್ ನಾಯಕರು ರೆಡಿಯಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ.